ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಗೆ ಕೀರ್ತಿ ತಂದ ಬಂಜಾರ ಜನಪದ ನೃತ್ಯ ತಂಡಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳ್ ಸನ್ಮಾನ. ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಬಂಜಾರ ಜನಪದ ನೃತ್ಯ ತಂಡಕ್ಕೆ ಉಮೇಶ್ಗೆ ಮುದ್ನಾಳ್ರಿಂದ ಭವ್ಯ ಸನ್ಮಾನ. ಯಾದಗಿರಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಯುವ ಜನೋತ್ಸವದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಬಂಜಾರ ಜನಪದ ನೃತ್ಯ ತಂಡಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳ್ ಅವರಿಂದ ಭವ್ಯ ಸನ್ಮಾನ ಮಾಡಲಾಗಿದೆ. ಮುದ್ನಾಳ ದೊಡ್ಡ ತಾಂಡಾದ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಸುದ್ದಿ ತಿಳಿದ ಕೂಡಲೇ ಉಮೇಶ್ಗೆ ಮುದ್ನಾಳ್ ಅವರು ತಂಡದ ಸ್ಪರ್ಧಾಳುಗಳ ಮನೆ ಬಾಗಿಲಿಗೆ ಭೇಟಿ ಕೊಟ್ಟು ರೈತರು ಬೆಳೆದ ಕಲ್ಲಂಗಡಿ ಹಣ್ಣುಗಳನ್ನು ಕತ್ತರಿಸುವುದರ ಮೂಲಕ ಅದ್ದೂರಿಯಾಗಿ ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಅವರು, ಬಂಜಾರ ಸಂಸ್ಕೃತಿ ಮತ್ತು ಜನಪದ ನೃತ್ಯವನ್ನ ರಾಷ್ಟ್ರಮಟ್ಟದಲ್ಲಿ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಸಾಧನೆ ಮಾಡಲಿ, ಅಲ್ಲಿಯೂ ಕೂಡ ಗೆದ್ದು ಬರಲಿ ಅಂತ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಆನಂದ ಎಸ್ ರಾಠೋಡ್ ಅವರ ಮನೆಯಿಂದ ಕಳಸ, ವಿವಿಧ ಪೂಜೆ ಸಾಮಗ್ರಿಗಳೊಂದಿಗೆ ಸೇವಲಾಲ್ ಹಾಗೂ ಮರಿಯಮ್ಮ ದೇವಿ ಮಂದಿರ ತನಕ ಬಾಜಾ ಭಜಂತ್ರಿ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಲಾಗಿದೆ. ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಿ ತಂಡದ ಯಶಸ್ಸಿಗಾಗಿ ಪ್ರಾರ್ಥನೆ ಮಾಡಲಾಗಿದೆ. ಬಂಜಾರ ಜನಪದ ನೃತ್ಯ ತಂಡದಲ್ಲಿ ಕಾವೇರಿ, ಸವಿತಾ ಆರ್, ಕರಿಷ್ಮಾ, ವಿಜಯಬಾಯಿ, ರೋಶನಿ, ಮೇನುಕಾ, ಪ್ರಿಯಾಂಕಾ, ಬೇಬಿ, ಜಗದೀಶ್, ಪುನಿಬಾಯಿ, ಸವಿತಾ ಎ ರಾಠೋಡ್ ಸೇರಿ ತಂಡದ ಸದಸ್ಯರು ಪಾಲ್ಗೊಂಡಿದ್ರು. ತಂಡದ ವ್ಯವಸ್ಥಾಪಕರಾಗಿ ಆನಂದ್ ಎಸ್ ರಾಠೋಡ ಕಾರ್ಯನಿರ್ವಹಿಸಿದ್ರು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಪೂಜಾರಿ ಅಂಬು ಪವಾರ್ ಶಂಕರ, ಬೋಪ ರಾಠೋಡ್, ಗೋಪಾಲ್, ಸುನೀತಾ, ಅನುಷಾಬಾಯಿ, ದೇವಿಬಾಯಿ, ಸೋನಿಬಾಯಿ, ಶಾರುಬಾಯಿ, ಕೀರು, ಯಶೋಧ, ಗೋಬಿಬಾಯಿ, ವಿರಾಟ್, ವಿಕ್ರಮ್ ಸೇರಿ ಊರಿನ ಹಿರಿಯರು ಹಾಗೂ ನಾಗರಿಕರು ಉಪಸ್ಥಿತರಿದ್ದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಬಂಜಾರ ಜನಪದ ನೃತ್ಯ ತಂಡಕ್ಕೆ ಶುಭಾಶಯ ಕೋರಿದ್ರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.